ನಮಸ್ತೆ. ಇದು ಮಳೆಗಾಲದ ಖಾದ್ಯ ಅಂತ ಹೇಳ್ಬೋದು, ಪದಾರ್ಥ ಅಂತ ಹೇಳ್ಬೋದು. ಇದು ತೊಜಂಕು, ಅಂದರೆ ತುಳುವಲ್ಲಿ ತೊಜಂಕು ಹೇಳ್ತಾರೆ, ಕನ್ನಡದಲ್ಲಿ ಚಗಟೆ ಸೊಪ್ಪು ಹೇಳ್ತಾರೆ, ನಮ್ಮಲ್ಲಿ ತೈಕಿಳು ಅಂತ ಹೇಳ್ತಾರೆ. ಆಯಿತಾ, ಇದು ಹಲಸಿನ ಬೀಜ. ನಾನು ಇವತ್ತು ಇದೇ ವಿಷಯವಾಗಿ ಬಂದಿದ್ದೇನೆ. ಇದು ಏನು ಸಾರು ಅಂತ ಹೇಳಿ ನೋಡುವ, ತಟ್ಟನೆ ಹೇಳಿ ಇದು ಯಾವ ಸಾರು. ಓಕೆ, ಈಗ ನಾನು ಮುಖ್ಯ ವಿಷಯಕ್ಕೆ ಬರ್ತೇನೆ. ನಾನು ಫ್ರೀಝರಲ್ಲಿ ಇಟ್ಟದ್ದು ಇದು ಫ್ರಿಜ್ಜಲ್ಲಿ, ಇನ್ನೊಂದು ಫ್ರೀಝರಲ್ಲಿ ಇಟ್ಟ ಹಲಸಿನ ಬೀಜ ಹೇಗೆ ಅಂತ ನಾನು ಮುಂದೆ ಹೇಳ್ತೇನೆ. 2 ಬಾಕ್ಸಲ್ಲಿ. ಇದು ಮೊನ್ನೆ ಮಾಡಿದ್ದಾಯ್ತಾ, ಹಾಗೆ ಇಟ್ಟಿದ್ದೇನೆ ಅರ್ಜೆಂಟ್ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿ. ಇದು ಸಾಧಾರಣ ಒಂದು ತಿಂಗಳು ಮುಂಚೆ ನಾನು ಮಾಡಿಟ್ಟದ್ದು. ಮಳೆಗಾಲಕ್ಕೆ ಹಲಸಿನ ಬೀಜ ಸಿಗ್ತದಲ್ಲ, ಯಾಕೆ ಹೀಗೆ ಮಾಡಿಡಬೇಕು ಅಂತ. ಎಲ್ಲ ಹಲಸಿನ ಬೀಜ ಒಳ್ಳೆದಿರುವುದಿಲ್ಲ, ಹಾಗೆ ತುಂಬ ಟೈಮ್ ಇಡಲಿಕ್ಕೂ ಆಗೋದಿಲ್ಲ. ಇದನ್ನು 1 ವರ್ಷ ತನಕ ನಾವು ಯೂಸ್ ಮಾಡ್ಬೋದಲ್ವಾ. ಒಳ್ಳೆಯದು ಹಲಸಿನ ಬೀಜ ಸಿಗ್ತದೆ ನೋಡಿ, ಆವಾಗ ಹೀಗೆ ಮಾಡಿಡ್ಬೋದು. ಇದು ತುಂಬ ಜನರಿಗೆ ಗೊತ್ತಿರ್ಬೋದು, ಆದರೆ ಗೊತ್ತಿಲ್ಲದವರಿಗಾಗಿ ನಾನು ಇದು ಹೇಳ್ತಾ ಇದ್ದೇನೆ. ಈ ನನ್ನ ಚಿಕ್ಕ ಐಡಿಯಾ ಖುಷಿಯಾದರೆ ಒಂದು ಲೈಕ್ ಮಾಡಿ, ಏನಾದಿದ್ರೆ ಕಮೆಂಟ್ ಮಾಡಿ ಆಯಿತಾ, ಇಲ್ಲ ಯಾರಿಗಾದರೂ ಶೇರ್ ಮಾಡ್ಬೋದು. ಇಲ್ಲಿ ನೋಡಿ, ಇಷ್ಟು ಹಾಳಾಗಿತ್ತು, ಇಷ್ಟು ಮಾತ್ರ ಸಿಕ್ಕಿತ್ತು ಅದರಲ್ಲಿ. ಈಗ ಎಂತ ಮಾಡ್ತಿದ್ದೆ ನಾನು, ಎಲ್ಲ ಸಿಪ್ಪೆ ತೆಗೆದು ಕಟ್ ಮಾಡಿ ಒಂದು ಅರ್ಧ ಮುಷ್ಟಿ ಹಿಡಿ ಉಪ್ಪನ್ನು ಹಾಕಿ ಸರಿ ಅದಕ್ಕೆ ಮಿಕ್ಸ್ ಮಾಡಿ 2-3 ಸಲ ನೀರಿಂದ ಕ್ಲೀನ್ ಮಾಡಿ ಆಯಿತಾ, ತೊಳೀರಿ. ಇದು ಪಕ್ಕನೆ ನಿಮ್ಮ ಅದೇ ಹೇಳಿದಲ್ಲ ಪರೂರಲ್ಲಿರುವ ನಿಮ್ಮ ಮಕ್ಕಳಿಗೆ ಅಥವಾ ಫ್ರೆಂಡ್ಸ್ಗೆ ಹೀಗೆ ಮಾಡಿ ಫ್ರೀಝರಲ್ಲಿಟ್ಟು ಕಳಿಸ್ಬೋದು. ಅಲ್ಲಿ ಕೆಲವೊಮ್ಮೆ ಸಿಗೋದಿಲ್ಲಲ್ಲ, ದುಬೈಲೆಲ್ಲ ಸಿಗ್ತದೆ, ಆದರೆ ಕೆಲವು ಕಡೆ ನೀವು ಅಂದರೆ ಮಕ್ಕಳಿಗೆಲ್ಲ ಕಳಿಸಿಕೊಡ್ತಾರಲ್ಲ, ಈ ಥರ ಸಹ ಕಳಿಸಿಕೊಡ್ಬೋದು ಅಂತ ನನ್ನದೊಂದು ಐಡಿಯಾ ಅಷ್ಟೇ. ಕೆಲವು ಉದ್ದ ಕಟ್ ಮಾಡಿದ್ದೇನೆ, ಕೆಲವು ಅಡ್ಡ ಕಟ್ ಮಾಡಿದ್ದೇನೆ. ಧಾನ್ಯಕ್ಕೆ ಮಿಕ್ಸ್ ಮಾಡಲಿಕ್ಕಾಗಿ ನಾನು ಅಡ್ಡ ಕಟ್ ಮಾಡಿಟ್ಟಿದ್ದೇನೆ. ಪಲ್ಯಕ್ಕೆಲ್ಲ ಹಾಕೋದಾದರೆ ಉದ್ದ ಕಟ್ ಮಾಡಬೇಕಲ್ಲ, ಅದಕ್ಕಾಗಿ 2 ಥರದಲ್ಲಿ ಕಟ್ ಮಾಡಿ ಬೇಯಿಸ್ತಾ ಇದ್ದೇನೆ. ಈಗ ತೊಳೆದಾದ್ಮೇಲೆ ನಾನು ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಕುದಿಲಿಕ್ಕೆ ಇಟ್ಟಿದ್ದೇನೆ ಆಯಿತಾ. ಅದು ಕುದಿಯೋ ತನಕ ಇಲ್ಲ, ನಾನು ಇದು ಒಂದು ತಪ್ಪು ಮಾಡಿದ್ದೆ ಅಂತ ಹೇಳಿದರೆ, ನಾನು ಹೀಗೆ ಕಾವಲಿಯಲ್ಲಿ ಓಪನ್ ಕುದಿಸಿದ್ದೆ, ತುಂಬ ಹೊತ್ತೋಯಿತು. ಇದು ಅಂದರೆ ಗಟ್ಟಿ ಇತ್ತು, ತುಂಬ ಗಟ್ಟಿ ಇತ್ತು. ಆದ್ದರಿಂದ ನೀವು ಕುಕ್ಕರಲ್ಲಿ 1 ಅಥವಾ 2 ವಿಸಿಲ್ ತೆಗೆದ್ರೆ ಕರೆಕ್ಟ್ ಅಂತ ಅನಿಸ್ತದೆ. ತುಂಬ ಹೊತ್ತೋಯ್ತು ನನಗೆ ಇದು ಬೇಯಿಸ್ಲಿಕ್ಕಾಗಿ. ಓಕೆ, ಇದು ಬೆಂದಿದೆ. ತಣ್ಣಗಾದ ಮೇಲೆ ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಟು ಬಿಡಿ ಆಯಿತಾ. ಅದನ್ನು ನಾನು ಮೊದಲೇ ನಿಮಗೆ ತೋರಿಸಿದ್ದೇನೆ. ಉಪ್ಪು ಹಾಕಿ ಬೇಯಿಸಿದರೆ ಹೀಗೆ ತಿನ್ನಲಿಕ್ಕೂ ಟೇಸ್ಟ್ ಆಗ್ತದೆ. ಮತ್ತು ಒಮ್ಮೊಮ್ಮೆ ಉಪ್ಪು ಹಾಕಿ ಬೇಯಿಸಿದ ಹಲಸಿನ ಬೀಜವನ್ನು ಬಿಸಿಲಲ್ಲಿ ಒಣಗಿಸಿ ಸಹ ತಿನ್ಬೋದು, ರುಚಿಯಾಗ್ತದೆ. ಯಾವಾಗ ಬೇಕಾದ ಆವಾಗ ಬೋರಾದಾಗ ಬಾಯಲ್ಲಿ ಹಾಕಿ ತಿನ್ಬೋದು. ಪಲ್ಯ ತೋರಿಸಲಿಕ್ಕೆ ಕಾರಣ ಏನಂತ ಹೇಳಿದರೆ, ಈ ಪಲ್ಯ ಮಾಡುವಾಗ ಸಹ ನಾನು ಅದೇ ಹಲಸಿನ ಬೀಜ ಅಂದರೆ ಫ್ರಿಜ್ಜಲ್ಲಿ ಬೇಯಿಸಿಟ್ಟು ಹಲಸಿನ ಬೀಜವನ್ನು ಯೂಸ್ ಮಾಡಿದ್ದೆ, ಕಟ್ ಮಾಡಿ. ಬೇಗ ಆಗ್ತದೆ, ಅರ್ಜೆಂಟ್ ಇರುವಾಗ ಉಪಯೋಗಕ್ಕೆ ಬೀಳ್ತದೆ. ಅಗತ್ಯ ಇದ್ದಾಗ ಇದರ ಬೇರೆ ಥರದ ಪದಾರ್ಥಗಳನ್ನು ಸಹ ಮಾಡ್ಬೋದು. ಬೇರೆ ಪದಾರ್ಥಗಳಿಗೆ ಹಾಕಿ ಸಹ ಉಪಯೋಗ ಮಾಡ್ಬೋದು. ನನ್ನ ಈ ಚಿಕ್ಕ ಒಂದು ಸಲಹೆ ನಿಮಗೆ ಖುಷಿಯಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಏನಾದರೂ ಇದ್ದರೆ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಆಯಿತಾ. ಥ್ಯಾಂಕ್ ಯು. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಒಳ್ಳೆಯದಾಗಲಿ. ಬಾಯ್.